ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಗಿಲ್ಲಿಗೆ ಇದೆಂತಹ ಶಿಕ್ಷೆ? ಕಾವು ಕಾವು ಎಂತಿದ್ದ ಗಿಲ್ಲಿಗೆ ನಾಮಿನೇಟ್ ಮಾಡೋ ಮೂಲಕ ನಾನು ಕಾವು ಅಲ್ಲ ಹಾವು ಅಂತ ಪ್ರೂವ್ ಮಾಡಿದ್ಲ ಕಾವ್ಯ. ಯಾರ ಉಸಾಬರಿಗೂ ಹೋಗದೆ ಯಾರ ಹಿಂದೆಯೂ ಕೆಟ್ಟದಾಗಿ ಮಾತನಾಡದಂತ ರಕ್ಷಿತಾ ಕಂಡ್ರೆ ಈ ಕಾವ್ಯ ಸ್ಪಂದನಾಗೆ ಅದೇನು ಹೊಟ್ಟೆ ಊರಿನೋ ಗೊತ್ತಿಲ್ಲ. ಕಾವ್ಯ ಗಿಲ್ಲಿಗೆ ನಾಮಿನೇಟ್ ಮಾಡಿದ್ರೆ ಸ್ಪಂದನ ರಕ್ಷಿತಾಗೆ ನಾಮಿನೇಟ್ ಮಾಡಿ ನೀರಿಗೆ ತಳ್ಳಿದ್ದಾಳೆ. ಇದನ್ನ ನೋಡ್ತಾ ಇರುವಂತ ವೀಕ್ಷಕರು ಆದಷ್ಟು ಬೇಗ ಇಬ್ರು ವಂಶದ ಕುಡಿಗಳು ಒಂದಾಗಿ ನಿಮಗೆ ನೀರು ಕುಡಿಸ್ತಾರೆ ತಾಳಿ ಅಂತಿದ್ದಾರೆ. ಇಷ್ಟೇ ಅಲ್ಲ, ಕಾವ್ಯ ರಜತ್ನ ಸಹಿತ ನಾಮಿನೇಟ್ ಮಾಡಿದ್ಲು. ಆದ್ರೆ ಧ್ರುವಂತ್ ಮತ್ತು ರಜತ್ ನಡುವೆ ಇದಕ್ಕಿದ್ದ ಹಾಗೆ ಜಗಳ ಯಾಕಾಯ್ತು? ಧ್ರುವಂತ್ ಹೇಳ್ತಾರೆ, ನಾನು ಗಿಲ್ಲಿ ಅಲ್ಲ, ನಿಮ್ಮ ಸ್ಟ್ರಾಟರ್ಜಿನ ಲಾಸ್ಟ್ ಸೀಸನ್ ನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ರಜತ್ ತೆಗೆದು ಬಿಟ್ಟ ಅಂತ ಅಂದ್ರೆ ಬಿದ್ದೋಗ್ತೀಯ ಮಗನೆ ಅಂತ ಇಬ್ಬರು ಕುಸ್ತಿಗಿಳಿದು ಬಿಟ್ಟಿದ್ದಾರೆ. ಬನ್ನಿ ಏನೇನಾಯ್ತು ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೀಸನ್ ಆರಂಭ ಆಗಿ ಹತ್ತತ್ರ 60 ದಿನಗಳು ಕಳೀತಾ ಬಂತು. ಇಲ್ಲಿವರೆಗೂ ಜನಮೆಚ್ಚಿದ ಜೋಡಿ ಅಂತಂದ್ರೆ ಕಾವ್ಯ ಗಿಲ್ಲಿ. ಗಿಲ್ಲಿ ಕಾವ್ಯ ಇದ್ರೆ ಆಟ ಚೆನ್ನಾಗಿರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಮತ್ತೆ ಗಿಲ್ಲಿ ಕಾವ್ಯಳ ಜೊತೆಗೆ ಇದ್ದಾಗ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಚೆನ್ನಾಗಿ ಕಾಮಿಕ್ ಆಗಿರ್ತಾರೆ, ಕ್ಯಾಶುವಲ್ ಆಗಿ ಮಾತಾಡ್ಕೊಂಡಿರ್ತಾರೆ ಅಂತ ಹೇಳಿ ಜನ ತುಂಬಾ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನ ಇಟ್ಕೊಂಡಿದ್ದಾರೆ. ಆದ್ರೆ ದಿನಗಳು ಉರುಳ್ತಾ ಇದ್ದಂತೆ ಕಾವ್ಯ ಗಿಲ್ಲಿಯ ನಡುವೆಯೂ ಕೂಡ ಮನಸ್ತಾಪ ಬಂದಂಗೆ ಕಾಣಿಸ್ತಾ ಇದೆ. ಕಾವ್ಯ ಅದ್ಯಾಕೋ ಏನೋ ಗಿಲ್ಲಿಯ ಮೇಲೆ ಮನಸ್ಸು ಮಾಡ್ತಾ ಇಲ್ಲ, ಗಿಲ್ಲಿಯ ಜೊತೆಗೆ ಅಂತರ ಕಾಯ್ದುಕೊಳ್ಳುವ ಮನಸ್ಥಿತಿಯಲ್ಲಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಕಾವ್ಯ ಗಿಲ್ಲಿಯಿಂದ ದೂರ ಆಗಬೇಕು ಅಂತ ಹೇಳಿ ಇಚ್ಛಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಕಳೆದ ವಾರದ ಪಂಚಾಯಿತಿಯಲ್ಲಿ ನೀವು ಗಮನಿಸಿದ್ರೆ ಹಾವು ಏಣಿಯ ಚಟುವಟಿಕೆಯನ್ನ ಸುದೀಪ್ ಅವರು ಕೊಟ್ಟಾಗ ಆಗ ಕಾವ್ಯ ಏಣಿನೂ ಕೊಟ್ರು, ಹಾವು ಕೊಟ್ರು. ಇವರು ನನ್ನ ಆಟಕ್ಕೆ ಏಣಿಯೂ ಆಗ್ತಾ ಇದ್ದಾರೆ, ಸಪೋರ್ಟ್ ಸಿಸ್ಟಮೂ ಆಗಿದ್ದಾರೆ, ಹಾಗೆಯೇ ನನ್ನ ಆಟಕ್ಕೆ ಇವರು ಹಾವು ಕೂಡ ಆಗ್ತಾ ಇದ್ದಾರೆ. ಇವರ ಹಾವಿನ ಆಟದಿಂದ ನನ್ನ ಆಟ ಮೇಲ್ ಹೋಗುತ್ತೆ, ಕೆಳಗೆ ಬೀಳ್ತಾ ಇದೆ. ಹೀಗಾಗಿ ನನ್ನ ಆಟಕ್ಕೆ ಇವರು ಹಾವು ಆಗ್ತಾ ಇದ್ದಾರೆ ಮತ್ತೆ ಏಣಿಯೂ ಆಗಿದ್ದಾರೆ ಅಂತ ಹೇಳಿದ್ರು. ಈಗ ವಾರ ಆರಂಭ ಆಗಿದೆಯಲ್ಲ, ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ. ಈಗ ಏನ್ ಕತೆ ಅನ್ನೋದನ್ನ ನೋಡಿದ್ರೆ ಕಾವ್ಯ ಗಿಲ್ಲಿನ ನಾಮಿನೇಟ್ ಮಾಡಿಬಿಟ್ಟಿದ್ದಾಳೆ. ನೋಡಿ, ಗಿಲ್ಲಿನ ನಾಮಿನೇಟ್ ಮಾಡೋದಂದ್ರೆ ಏನು? ಬಿಗ್ ಬಾಸ್ ಮನೆಯಿಂದ ಗಿಲ್ಲಿ ಮನೆಗೆ ಹೊರಗೆ ಹೋಗ್ಬೇಕಪ್ಪ ಅನ್ನೋ ರೀತಿಯಾಗಿ. ಇಲ್ಲಿ ಯಾವುದೇ ರೀತಿಯಾದಂತಹ ಅಲರ್ಟ್ ಮೆಸೇಜ್ ಆಗಲಿ, ಅಲಾರಾಮ್ ಕಾಲ್ ಆಗಲಿ, ಅದ್ಯಾವುದೂ ಅಲ್ಲ. ವೇಕಪ್ ಕಾಲ್ ಅಂತ ಅಲ್ಲ, ಸುಮ್ಮನೆ ಅಂತಾರೆ ಇವರು. ಅವ್ರಿಗೊಂದು ವೇಕಪ್ ಕಾಲ್, ಇದು ವೇಕಪ್ ಕಾಲ್ ಅಂತ ಹೇಳಿ ಹೆಚ್ಚು ಕಮ್ಮಿ ಯಾಮಾರ್ಬಿಟ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಂತಹ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ನಾಮಿನೇಷನ್ ಪ್ರಕ್ರಿಯೆ ಅಂತಂದ್ರೆ. ಇವ್ರು ಏನ್ ಅನ್ಕೊಂಡಿದ್ದಾರೆ ಗೊತ್ತಿಲ್ಲ. ಬಟ್ ಏನಂತಂದ್ರೆ ಹೊರಗಡೆ ಗಿಲ್ಲಿಗೆ ಅಪಾರ ಪ್ರಮಾಣದ ಅಭಿಮಾನಿಗಳಿದ್ದಾರೆ, ತುಂಬಾ ಅಂದ್ರೆ ತುಂಬಾ ಓಟ್ಗಳನ್ನ ಹಾಕ್ತಾ ಇದ್ದಾರೆ. ಇವರು ಆ ನಂಬಿಕೆ ಇಟ್ಕೊಂಡು ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಗಿಲ್ಲಿಯಿಂದ ಅಂತರ ಕಾಯ್ದುಕೊಳ್ಬೇಕು ಅಂತ ಹೇಳಿ ಹಠ ತೊಟ್ಟಂಗೆ ಕಾವ್ಯ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಗಿಲ್ಲಿನ ನಾಮಿನೇಟ್ ಮಾಡಿದ್ದೇನಿದೆಯಲ್ಲ, ಕಾವ್ಯಳ ಮೇಲೆ ಯಾರು ಗಿಲ್ಲಿನ ಪ್ರೀತಿಸ್ತಾರಲ್ಲ ಅವರೆಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಹೌದು, ಇದು ಸಿಂಗಲ್ ಆಟ, ಎಲ್ಲರೂ ಕೂಡ ಸಿಂಗಲ್ ಆಗಿ ಆಟ ಆಡಬೇಕು. ಆದ್ರೆ ಇನ್ನಷ್ಟು ದಿನಗಳ ಕಾಲ ಇದೆ, ಅಂದ್ರೆ ಎಲ್ಲರೂ ಇನ್ನಷ್ಟು ಸಿಂಗಲ್ ಆಗಿ ಆಟ ಆಡ್ಲಿಕ್ಕೆ. ಈ ಸಮಯದಲ್ಲಿ ಗಿಲ್ಲಿಯ ಜೊತೆಗೆ ಇರಬೇಕಾಗಿದ್ದಂತ ಕಾವ್ಯ ಈ ರೀತಿಯಾಗಿ ಆಟ ಆಡಿದ್ದೇನಿದೆಯಲ್ಲ, ಇದೊಂದು ಸ್ವಲ್ಪ ಬೇಸರ ಆಗ್ತಾ ಇದೆ ಅಂತ ಹೇಳಿ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆಗೆ ಕಾವ್ಯ ಸ್ಪಂದನ ಯಾವಾಗ್ಲೂ ಕೂಡ ರಕ್ಷಿತಾಳ ಜೊತೆಗೆ ಇರ್ತಿದ್ರು, ಸಪೋರ್ಟಿವ್ ಆಗಿರ್ತಿದ್ರು. ಮತ್ತೆ ಇಲ್ಲಿ ಜಾನ್ವಿ ಮತ್ತೆ ಅಶ್ವಿನಿ ಅವರು ಅವಾಗೇನು ರಕ್ಷಿತಾಳ ಮೇಲೆ ಅಲಿಗೇಷನ್ ಮಾಡಿದ್ರಲ್ಲ, ಇವಳ ಮೈ ಮೇಲೆ ದೆವ್ವ ಬರುತ್ತೆ, ಇವಳು ನಾಗವಲ್ಲಿ, ಹಾಗೆ ಹೀಗೆ, ಅವಾಗ್ಲೆಲ್ಲ ಆಕೆ ಜೊತೆಗೆ ಇದ್ದು ಈಗ ಕಾವ್ಯ ಮತ್ತೆ ಈ ಸ್ಪಂದನ ರಕ್ಷಿತಾಳ ಹಿಂದೆ ಈ ಕಾವ್ಯ ಸ್ಪಂದನ ಮಸಾಲೆ ಅರಿತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಕಾರಣ ಇಷ್ಟೇ, ರಕ್ಷಿತಾ ಇತ್ತೀಚೆಗೆ ಇನ್ನೂ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಯಾರನ್ನು ಕೂಡ ಲೆಕ್ಕಿಸೋದಿಲ್ಲ. ರಘು ಅಂದ್ರೆ ರಘುನ ನಾಮಿನೇಟ್ ಮಾಡ್ತಾರೆ, ಗಿಲ್ಲಿ ಅಂದ್ರೆ ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ. ಅವರು ಎಲ್ಲರ ಜೊತೆಗೂ ಕೂಡ ಒಂದೊಳ್ಳೆ ಸಂಬಂಧ, ಒಂದೊಳ್ಳೆ ರಿಲೇಶನ್ಶಿಪ್ ನ ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿಯೇ ಆಟ ಅಂತಂತ ಬಂದ್ರೆ ಆಟದಲ್ಲಿ ತುಂಬಾ ಅಂದ್ರೆ ತುಂಬಾ ಅವರು ಸೆನ್ಸಿಬಲ್ ಆಗಿದ್ದಾರೆ. ಎಲ್ಲರನ್ನು ಕೂಡ ನಾಮಿನೇಟ್ ಮಾಡುವಂತಹ ಧೈರ್ಯವಂತೆ ರಕ್ಷಿತಾ ಆಗಿರೋ ಕಾರಣಕ್ಕಾಗಿ ಹೇಗಾದ್ರೂ ಮಾಡಿ ರಕ್ಷಿತಾಳನ್ನ ಹತ್ತಿಕ್ಕಬೇಕು, ಅವಳನ್ನ
ಅವಳನ್ನ ಆಟದಿಂದ ಹೊರಗಿಡಬೇಕು ಮತ್ತೆ ಅವಳನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸ್ಬೇಕು ಅಂತ ಹೇಳಿ ಈ ಕಾವ್ಯ ಮತ್ತೆ ಸ್ಪಂದನ ಗಿಮಿಕ್ ಮಾಡ್ತಿದ್ದಂಗೆ ಕಾಣಿಸ್ತಾ ಇದೆ. ಇವ್ರು ಇನ್ನೊಂದೇನೋ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ನೋಡಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಕ್ಷಿತಾಗೆ ಈ ಚೈತ್ರ ಏನ್ ಮಾಡ್ಬಿಡ್ತಾಳೆ, ನಾಮಿನೇಟ್ ಮಾಡುವಂತ ಅರ್ಹತೆಯನ್ನ ಕೊಡೋದಿಲ್ಲ, 0 ಕೊಟ್ಬಿಡ್ತಾರೆ. ಸೊ ಆಗ ರಕ್ಷಿತಾ ಏನ್ ಮಾಡ್ತಾರೆ, ಅವ್ರ ಮನಸ್ಸಿನಲ್ಲಿ ಏನಿತ್ತಪ್ಪ, ಯಾರನ್ನ ನಾಮಿನೇಟ್ ಮಾಡ್ಬೇಕಿತ್ತಲ್ಲ ಅದನ್ನ ಹೇಳ್ಕೊಂಡೇ ಬಂದ್ಬಿಡ್ತಾರೆ. ಆಗ ಚೈತ್ರ ಅವ್ರ ಒಂದು ಕಾರಣ ಕೊಟ್ಟಿರ್ತಾರೆ ಅವ್ರಿಗೆ, ಇವರು ಸರಿಯಾಗಿ ರೀಸನ್ ಅನ್ನ ಕೊಡದೆ ನಾಮಿನೇಟ್ ಮಾಡ್ಬಿಡ್ತಾರೆ. ಆಗ ಒಳ್ಳೆ ಕೆಪಾಸಿಟಿ ಇರುವಂತ ಎಲಿಜಿಬಲ್ ಇರುವಂತಹ ಕಂಟೆಸ್ಟೆಂಟೇ ಮನೆಗೆ ಹೋಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಇವ್ರಿಗೆ ನಾನು ನಾಮಿನೇಷನ್ ಮಾಡುವಂತಹ ಆಪ್ಷನ್ನೇ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ರಕ್ಷಿತಾ ಹೇಳ್ತಾಳೆ, ತಿರುಗೇಟನ್ನ ಕೊಡ್ತಾಳೆ ಚೈತ್ರಾಗೆ, ನೋಡಿ ಈಗ ಸ್ಪಂದನ ಮತ್ತೆ ಕಾವ್ಯ ಇವರಿಬ್ಬರನ್ನ ನಾನು ನಾಮಿನೇಟ್ ಮಾಡ್ಬೇಕು ಅನ್ಕೊಂಡಿದ್ದೆ, ಇವರಿಬ್ರು ಮನೆಯಲ್ಲಿ ಇರ್ಲಿಕ್ಕೆ ನಿಮಗೆ ಅರ್ಹರು ಅಂತ ಅನಿಸುತ್ತಾ ಅಂತ ಹೇಳಿ ಚೈತ್ರಾಗೆ ಪ್ರಶ್ನೆ ಮಾಡ್ತಾರೆ. ಸೊ ಅಂದ್ರೆ ರಕ್ಷಿತಾ ಸರಿಯಾಗಿ ಅಳೆದು ತೂಗಿ ಅವರನ್ನ ನಾಮಿನೇಟ್ ಮಾಡ್ತಾಳೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಇದನ್ನ ಅರ್ಥ ಮಾಡ್ಕೊಂಡಿರುವಂತ ಈ ಕಾವ್ಯ ಮತ್ತೆ ಸ್ಪಂದನ ರಕ್ಷಿತಾನ ನಾಮಿನೇಟ್ ಮಾಡ್ಬಿಡ್ತಾರೆ. ಇವಳನ್ನ ಹೀಗೆ ಬಿಟ್ರೆ ನಮ್ಮನ್ನ ನಾಮಿನೇಟ್ ಮಾಡಿ ಮನೆ ಕಳಿಸ್ಬಿಡ್ತಾಳೆ ಅಂತ ಹೇಳಿ. ಸೊ ಇಲ್ಲಿ ಕಾವ್ಯ ಗಿಲ್ಲಿನ ನಾಮಿನೇಟ್ ಮಾಡಿದ್ರೆ ಸ್ಪಂದನ ರಕ್ಷಿತಾಳನ್ನ ನಾಮಿನೇಟ್ ಮಾಡಿದ್ದನ್ನ ನೀವು ಗಮನಿಸಬಹುದು. ಇನ್ನೊಂದು ಕಡೆಗೆ ಕಾವ್ಯಗೆ 2 ಆಪ್ಷನ್ ಕೊಟ್ಟಿರ್ತಾರೆ. ಒಂದು ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ, ಇನ್ನೊಂದು ರಜತ್ನ ನಾಮಿನೇಟ್ ಮಾಡ್ತಾರೆ. ಆ ಸಮಯದಲ್ಲಿ ಒಂದಷ್ಟು ಕಾರಣಗಳಿಂದ ಅಲ್ಲಿ ವಾಗ್ವಾದ ಶುರುವಾಗುತ್ತೆ. ಅಂದ್ರೆ ಇವರು ಒಂದೇ ಕಡೆ ಇರ್ತಾರೆ, ಇವರು ಕಾಮಿಡಿ ಮಾಡ್ಕೊಂಡೇ ಇದ್ದು ಬಿಡ್ತಾರೆ ಅಂತ ಹೇಳಿ ರಜತ್ಗೆ ಕಾರಣಗಳನ್ನ ಕೊಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಮಾಡೋದು ತಪ್ಪಾ ಅಂತ ಹೇಳಿ ರಜತ್ ಅವರು ತಿರುಗೇಟನ್ನ ಕೊಡ್ತಾರೆ. ಸೊ ಆಗ ಒಂದಷ್ಟು ಜಗಳ ಆಗುತ್ತೆ. ಆ ಮಧ್ಯದಲ್ಲಿ ಇಲ್ಲಿ ಧ್ರುವಂತ್ ಎಂಟ್ರಿ ಆಗ್ತಾರೆ. ಅವರು ಒಂದು ಮಾತು ಹೇಳ್ತಾರೆ, ಅವರು ಮರ್ಯಾದೆನೇ ಕೊಡೋದಿಲ್ಲ ನೋಡಿ ಅಂತ ಹೇಳ್ತಾರೆ. ಸೊ ಸುದೀಪ್ ಅವ್ರಿಗೆ ಮಾತನಾಡಿದ್ರಲ್ಲ ಆ ಮಾತನ್ನ ಎತ್ಕೊಂಡ್ರ ಅಥವಾ ಮಾತಿನ ಬರದಲ್ಲಿ ಕಾವ್ಯಾಳಿಗೆ ಇವರು ಮರ್ಯಾದೆ ಕೊಡ್ಲಿಲ್ವಾ, ಏನಾಯ್ತು ಅನ್ನೋದನ್ನ ನೋಡ್ಬೇಕಾಗತ್ತೆ. ಸೊ ಮಾತಿನ ಮಧ್ಯದಲ್ಲಿ ಒಂದಷ್ಟು ವಾಗ್ವಾದ ಆಗ್ತಾ ಆಗ್ತಾ ಇಲ್ಲಿ ಧ್ರುವಂತ್ ಮತ್ತೆ ರಜತ್ ನಡುವೆ ಜಗಳ ಹತ್ಕೊಂಡು ಹೋಗ್ಬಿಡುತ್ತೆ. ಆಗ ಧ್ರುವಂತ್ ಹೇಳ್ತಾರೆ, ನಾನ್ ಗಿಲ್ಲಿ ಅಲ್ಲ ನಿಮ್ಮ ಹತ್ರ ಮಾತಾಡ್ಸ್ಕೊಳ್ಳಿಕ್ಕೆ ಅನಿಸ್ಕೊಳ್ಳಿಕ್ಕೆ ಅಂತ ಹೇಳ್ತಾರೆ. ಹಾಗಾದ್ರೆ ಗಿಲ್ಲಿ ಎಲ್ಲರ ಹತ್ರ ಮಾತಾಡ್ಸ್ಕೊಳ್ತಿದಾರ ಅನಿಸ್ಕೊಳ್ತಿದಾರ? ಸರಿಯಾಗಿ ತಿರುಗೇಟನ್ನ ಕೊಡೋ ಪಂಟ್ರು ಅಂತಂದ್ರೆ ಗಿಲ್ಲಿನೇ ಬಿಗ್ ಬಾಸ್ ಮನೆಯಲ್ಲಿ. ಸೊ ಗಿಲ್ಲಿನ ಅವರು ಹೋಲಿಕೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ನಿಮ್ದೆಲ್ಲ ಗಿಮಿಕ್ಕು ಸ್ಟ್ರಾಟಜಿನ ಲಾಸ್ಟ್ ಸೀಸನ್ ಅಲ್ಲಿ ಇಟ್ಕೊಳ್ಳಿ, ನಮ್ಮ ಮುಂದೆ ಅಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಟ್ರಿಗರ್ ಆಗಿರುವಂತಹ ರಜತ್ ಬಾರೋ ಮಗನೆ ಅಂತ ಹೇಳಿ ಹೊಡೆಯಕ್ಕೆ ಹೋಗ್ಬಿಡ್ತಾರೆ. ಮತ್ತೆ ಒಂದು ಬಿಟ್ಟ ಅಂತಂತಂದ್ರೆ ಬಿದೋಗ್ಬಿಡ್ತೀಯ ಮಗನೆ ಅಂತ ಹೇಳಿ ಈ ರೀತಿಯಾಗಿ ವರ್ಡ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಇದ್ಯಾವುದು ಕೂಡ ಸರಿಯಲ್ಲ. ಸೊ ನೋಡೋಣ ಪಂಚಾಯಿತಿಯಲ್ಲಿ ಧ್ರುವಂತ್ ಮತ್ತೆ ರಜತ್ನ ಜಗಳಕ್ಕೆ ಸುದೀಪ್ ಅವರು ಏನ್ ತೀರ್ಮಾನ ತಗೊಳ್ತಾರೆ ಅಂತ ಹೇಳಿ. ಹಾಗೆ ರಕ್ಷಿತಾಳ ಮೇಲೆ ಸ್ಟ್ರಾಟಜಿ ಮಾಡ್ತಾ ಇರುವಂತ ಸ್ಪಂದನ ಕಾವ್ಯಾಳ ಗಿಮಿಕ್ ಬಗ್ಗೆ ಸುದೀಪ್ ಅವರು ಏನ್ ಹೇಳ್ತಾರೆ, ಮತ್ತೆ ತುಂಬಾ ಕಾವು ಕಾವು ಅಂತ ನಂಬಿರುವಂತಹ ಗಿಲ್ಲಿಗೆ ಈಗ ಹಾವಾಗಿ ಬುಸುಗುಟ್ಟುತ್ತಾ ಇರುವಂತಹ ಕಾವ್ಯಾಳ ಸ್ಟ್ರಾಟಜಿ ಬಗ್ಗೆ ಸುದೀಪ್ ಅವರು ಏನ್ ಹೇಳ್ತಾರೆ, ಎಲ್ಲದನ್ನೂ ಕೂಡ ನಾವು ವಾರಾಂತ್ಯದಲ್ಲಿ ಗಮನಿಸಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನಲ್ಲಿ ಡಿಟೇಲ್ಡ್ ಆಗಿ ಇನ್ನು ಏನೇನಾಯ್ತು ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ಒಂದು ಸಣ್ಣ ಅನಲೈಸೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಸಿಗೋಣ. ನಮಸ್ಕಾರ.